ಪರಮ ಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿಯವರ ಪಾದಪದ್ಮಗಳಲ್ಲಿ ನನ್ನ ಗೌರವವನ್ನು ಸಮರ್ಪಿಸ್ತಾ ಸೋದರಿ ತೇಜಸ್ವಿನಿ ಅನಂತಕುಮಾರ್ ಅವರ ಉಪಸ್ಥಿತಿಯಲ್ಲಿ ಮತ್ತು ಶಂಕರ್ ಇಂದಿನ ಕೇಂದ್ರ ಬಿಂದು ಇವರ ಸಮ್ಮುಖದಲ್ಲಿ ಶಂಕರ್ ಅವರ ಕೃತಿಯ ಬಗ್ಗೆ ನನಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದು ಒಂದು ಥರ ಸೌಭಾಗ್ಯ ಮತ್ತೊಂದು ಥರ ಕಷ್ಟವಾದ ಕೆಲಸ. ಒಂದು 4-5 ವರ್ಷ ಕನಿಷ್ಠ ಕೆಲಸ ಮಾಡಿದ್ದಾರೆ ಈಗ ಪುಸ್ತಕದ ಬಗ್ಗೆ. ಒಂದು 10 ನಿಮಿಷದಲ್ಲಿ ಒಬ್ಬರು 5 ವರ್ಷ ಸತತವಾಗಿ ಮಾಡಿರೋ ಕೆಲಸದ ಬಗ್ಗೆ ಮಾತಾಡು ಅಂದರೆ ಒಂದು ವಿಧದಲ್ಲಿ ಕರ್ತವ್ಯ ಲೋಪ ಆಗೋದು ಖಂಡಿತ. ನಾನೊಂದು 30-32 ಪುಸ್ತಕ ಈ 60 ವರ್ಷದಲ್ಲಿ ಬರೆದಿದ್ದೀನಿ. ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸು ಒಂದೊಂದು ಪುಸ್ತಕ ಈಚೆ ಬರಬೇಕಾದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದು ಟೆಕ್ಸ್ಟ್ ಬುಕ್ ಬರೆಯೋದು ಸ್ವಲ್ಪ ಸುಲಭ, ಏಕೆಂದರೆ ವಿಷಯ ಗೊತ್ತು. ಇಷ್ಟೇ ಸಿಲೆಬಸ್ ಇದೆ, ಇಷ್ಟು ಎಕ್ಸಾಮಿಗೆ ಬೇಕು, ಇಷ್ಟು ಕಲಿಯೋಕೆ ಬೇಕು ಅಂತ ಹೇಳಿ ಒಂದು ಚೌಕಟ್ಟು ತುಂಬ ನಿಶ್ಚಿತವಾಗಿರುತ್ತೆ. ಆದರೆ ಈ ರೆಫರೆನ್ಸ್ ಬುಕ್ ಬರೆಯೋದಿದೆಯಲ್ಲ, ರೆಫರೆನ್ಸ್ ಬುಕ್ ಅನ್ನೋದು ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಅಧ್ಯಾಪಕರಿಗೆ ಬೇಕು, ಆಸಕ್ತಿ ಇದ್ದವರು, ಮ್ಯಾಥಮೆಟಿಕ್ಸ್ ಬಗ್ಗೆ ಆಸಕ್ತಿ ಇದ್ದವ್ರಿಗೆ ಬೇಕು. ಯಾವುದೇ ವಿಷಯದಲ್ಲಿ ರೆಫರೆನ್ಸ್ ಬುಕ್ ಬರೆಯುವಂಥ ಕೆಲಸ ಒಂದು ಕಷ್ಟ, ಎರಡನೇದು ತುಂಬ ಧೈರ್ಯ ಬೇಕು. ಶಂಕರ್ ಅವರು ಈ ಎರಡನ್ನೂ ತಮ್ಮ ಕೃತಿಯಲ್ಲಿ ನಿರೂಪಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಹೇಳ್ತಾ ಮುಂದೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಆನೆಸ್ಟಾಗಿ ನಾನು ಈ ಪುಸ್ತಕ ಬೈಲಿಂಗ್ ಅದು, ಹಾಗಾಗಿ ನಾನು ಸ್ವಲ್ಪ ಇಂಗ್ಲೀಷು ಕನ್ನಡ 40-45 ವರ್ಷ ಬರೀ ಇಂಗ್ಲೀಷಲ್ಲಿ ಪಾಠ ಮಾಡಿ ನಮಗೆ ಮಧ್ಯ ಕನ್ನಡ ಬರುತ್ತೆ. ಆದರೆ ಟೆಕ್ನಿಕಲ್ ವರ್ಡ್ಸ್ ಏನಾದ್ರು ಬಂದಾಗ ನಮಗೆ ಕನ್ನಡದಲ್ಲಿ ಬಾಯಿ ನಾಲ್ಗೆ ತಿರುಗಲ್ಲ. ಅದಕ್ಕೋಸ್ಕರ ನಿಮ್ಮ ಕ್ಷಮೆಯಲ್ಲಿ ಐ ವಿಲ್ ಮೇಕ್ ಇಟ್ ಬೈಲಿಂಗ್ವೇಲ್. ಮ್ಯಾಥಮೆಟಿಕ್ಸ್ ಅನ್ನೋದು ನಾವು ಎಲ್ಲರೂ ಅರ್ಥ ಮಾಡ್ಕೊಂಡಿರೋ ಹಾಗೆ ಒಂದು ಲಾಜಿಕ್ನ ಬಿಲ್ಡ್ ಮಾಡೋವಂಥ ಒಂದು ಸಬ್ಜೆಕ್ಟು. ನಥಿಂಗ್ ಅದರ್ ದನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಿಲ್ಡ್ ಲಾಜಿಕ್. ಆ ಲಾಜಿಕ್ನ ಕಲಿಸೋದು ಸುಲಭವೂ ಹೌದು, ಕಷ್ಟನೂ ಹೌದು. ಯಾತಕ್ಕೆ ಸುಲಭ ಅಂದರೆ ಬೇರೆ ಸಬ್ಜೆಕ್ಟ್ಸ್ ಥರ ಅಲ್ಲ. ಮ್ಯಾಥಮೆಟಿಕ್ಸಲ್ಲಿ ಒಂದು ಪ್ರಾಬ್ಲಮ್ ಕರೆಕ್ಟಾಗಿ ಬಂದರೆ ಫುಲ್ ಮಾರ್ಕ್ಸು. ಸೊ ಮಾರ್ಕ್ಸ್ ನೋಡಿದಾಗ ಮ್ಯಾಥಮೆಟಿಕ್ಸು ಸ್ಕೋರಿಂಗ್ ಸಬ್ಜೆಕ್ಟು ಅಂತ ಎಲ್ಲರೂ ಮಾತಾಡ್ತಾರೆ. ಆದರೆ ಮ್ಯಾಥಮೆಟಿಕ್ಸನ್ನು ಕಲಿಸೋದಿದೆಯಲ್ಲ, ಅದು ಪ್ರೊಸೀಜರ್ ಹೇಳ್ಕೊಡ್ತೀವಿ, ನೋಡಿ ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು, ಈಗ ಉತ್ತರ ಬರುತ್ತೆ ಅಂತ. ಅದನ್ನು ಹಾಗೆ ಯಾಕೆ ಮಾಡಬೇಕು? ಇವಾಗ ಒಂದು LCM ಕಂಡುಹಿಡಿಬೇಕಾದ್ರೆ 2 ಇಂದ ಡಿವೈಡ್ ಮಾಡ್ತಾ ಹೋಗೋದು, ಯಾಕೆ 2 ಇಂದ ಡಿವೈಡ್ ಮಾಡಬೇಕು? ಈ ಲಾಜಿಕ್ನ ಹೇಳ್ಕೊಡದೆ ಹೋದರೆ ಮ್ಯಾಥಮೆಟಿಕ್ಸ್ನಷ್ಟು ಕಷ್ಟವಾದ ಸಬ್ಜೆಕ್ಟ್ ಯಾವುದೂ ಇಲ್ಲ. ನಮಗೆ ಬೈ ಚಾನ್ಸ್ ಲೆಕ್ಕಗಳು ಮಾಡ್ತೀವಿ, ಮಾರ್ಕ್ಸ್ ಬರುತ್ತೆ, ಆದರೆ ನಿಜವಾಗ್ಲೂ ಅದು ನಮಗೆ ಅಂತರ್ಗತವಾಗಿರಲ್ಲ, ಒಳಗಡೆ ಅದು ಇಟ್ ವುಡ್ ನಾಟ್ ಬಿಕಮ್ ಎ ಸಿಸ್ಟಮ್. ಒಂದು ವೈಯಕ್ತಿಕವಾದ ಘಟನೆನೂ ಹೇಳಬೇಕು, ಅವಮಾನ ಏನಿಲ್ಲ ನನಗೆ. ಒಂದು ಸ್ವಲ್ಪ ನೋಡೋರಿಗೆ ಅವಮಾನ ಅಂತ ಅನಿಸ್ಬೋದು, ನನಗೆ ಅವಮಾನ ಆಗಿಲ್ಲ. ಕೆಲವು ತುಂಬ ಕಷ್ಟಪಟ್ಟಿದ್ದೀನಿ. ನಾನು MSc ಮಾಡಿರ್ಬೋದು, ಫಿಸಿಕ್ಸಲ್ಲಿ PhD ಮಾಡಿರ್ಬೋದು, ಸಾಕಷ್ಟು ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿರ್ಬೋದು. ನನಗೆಲ್ಲೋ ವಿದ್ಯಾರ್ಥಿ ಜೀವನದಲ್ಲಿ ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ಅನ್ನಿಸ್ಬಿಟ್ಟಿತ್ತು. ಅದಕ್ಕೆ 2 ಕಾರಣ. ನನ್ನ ಜೊತೆ ಇನ್ನೊಬ್ಬ ನನ್ನ ಸಹಪಾಠಿ, ನನ್ನ ಕಸಿನು ಒಟ್ಟಿಗೆ ಓದ್ತಾ ಇದ್ದರು 1ನೇ ಕ್ಲಾಸಲ್ಲಿ. ಅವನಿಗೆ ಮ್ಯಾಥಮೆಟಿಕ್ಸ್ ತುಂಬ ಆಸಕ್ತಿ. ಅವನು ಮ್ಯಾಥಮೆಟಿಕ್ಸ್ 100% ಯಾವಾಗಲೂ. ಅವನು ಮ್ಯಾಥಮೆಟಿಕ್ಸ್ ನೀರು ಕೊಡಿದಾಗ ನನಗೆ ಮ್ಯಾಥಮೆಟಿಕ್ಸಲ್ಲಿ ಒಂದು ಸ್ವಲ್ಪ ಭಯ. ಫಿಸಿಕ್ಸ್ ನಾನು ಆರಾಮಕ್ಕೆ ಮಾಡ್ತಾಯಿದ್ದೆ. ನಾನು PhD ಮಾಡಿ ಮೇಷ್ಟ್ರಾಗಿ 25 ವರ್ಷ ಪಾಠ ಮಾಡಿದ ಮೇಲೂ ಸಹಿತ ಯಾವತ್ತೋ ಒಂದೊಂದು ದಿವಸ ಕನಸಲ್ಲಿ ಮ್ಯಾಥಮೆಟಿಕ್ಸ್ ಫೇಲ್ ಆದರೆ ಕನಸಾಗಿದೆ ನನಗೆ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಕಡೆಯ ಪಕ್ಷ ಒಂದು ಡಜನ್ ಟೈಮ್ಸ್ ಕನಸಾಗಿರ್ಬೋದು ಮ್ಯಾಥಮೆಟಿಕ್ಸು. ಅಂದರೆ ಎಲ್ಲೋ ಒಳಗಡೆ ಭಯ ಇತ್ತು ನನಗೆ, ಮ್ಯಾಥಮೆಟಿಕ್ಸ್ ಕಷ್ಟ ಅಂತ. ನಿಮಗೆ ನನ್ನ ಕಸಿನ್ ಗೊತ್ತು ಮಹಾದೇವ, ಅವನು ನಾನು ಒಟ್ಟಿಗೆ ಓದ್ತಿದ್ದೆ. ಆಮೇಲೆ ಎಲ್ಲೋ ಛಲ,
ನಾನು ಮ್ಯಾಥಮೆಟಿಕ್ಸಲ್ಲಿ ಬರಲ್ಲ ಅಂತ ಸೋಲು ಒಪ್ಕೋಬಾರ್ದು ಅಂತ ಒಂದು ಬೇರೆ ಒಳಗಡೆ. ಯಾಕೆಂದರೆ ಸೋಲು ಒಪ್ಕೊಳ್ಳೋ ಪ್ರವೃತ್ತಿ ಇರಬಾರ್ದಲ್ಲ, ಸಾಧನೆ ಮಾಡೋ ಪ್ರವೃತ್ತಿ ಇರಬೇಕು. ಕಡೆಗೆ ನಾನು PhD ಆದಮೇಲೆ ಇನ್ನೊಂದು ಮ್ಯಾಥಮೆಟಿಕ್ಸ್ ಬೇಸ್ಡ್ ಆದಂಥ ಒಂದು ಥಿಯರಿಟಿಕಲ್ ವರ್ಕ್ ತೊಗೊಂಡು ಇನ್ನೊಂದು PhD ತೊಗೊಂಡಾಗ ಒಂದು ದಿವಸ ಕನಸಲ್ಲಿ ನನ್ನ ಮ್ಯಾಥಮೆಟಿಕ್ಸ್ ವಿಯರ್ ಬಂತು, ಕ್ಯಾನ್ಸಲ್ ಹೊರಟಾಯ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮ್ಯಾಥಮೆಟಿಕ್ಸ್ ಫೌಂಡೇಶನ್ ಸರಿಯಾಗಿ ಆಗದೆ ಹೋದರೆ ಇಡೀ ಜೀವನ ಎಲ್ಲೋ ಒಂದು ಕಡೆ ಕೀಳರಿಮೆ ಅಥವಾ ಭಯ ಇದ್ದೇ ಇರುತ್ತೆ. ಅಂತಹ ಸಬ್ಜೆಕ್ಟ್ನಲ್ಲಿ ಶಂಕರ್ ಒಂದು ಪ್ರಯತ್ನ ಮಾಡಿ ಇದನ್ನು ಕೇವಲ ಮಕ್ಕಳಿಗಲ್ಲ, ಮ್ಯಾಥಮೆಟಿಕ್ಸ್ ಕಲಿಸೋರ್ಗೂ ಒಂದು ಇಂಥ ಗ್ರಂಥದ ಅಗತ್ಯ ಇದೆ ಅಂತ ಅವರು ಮನವರಿತು ಇದನ್ನು ಕೆಲಸಕ್ಕೆ ಕೈ ಹಾಕಿದ್ದು ನಿಜವಾಗ್ಲೂ ಶ್ಲಾಘನೀಯ. ಯಾಕೆಂದರೆ ಮ್ಯಾಥಮೆಟಿಕ್ಸಲ್ಲಿ ಟೆಕ್ಸ್ಟ್ ಬುಕ್ಸ್ ತುಂಬ ಇದೆ. ಒಂದೊಂದು ಚಾಪ್ಟರ್ನಲ್ಲಿ 200 ಲೆಕ್ಕ 300 ಲೆಕ್ಕ, ಒಬ್ಬ 200 ಪ್ರಾಬ್ಲಮ್ಸ್ ಹಾಕಿದ್ರೆ ಇನ್ನೊಬ್ಬ ಮೇಷ್ಟ್ರು 205 ಪ್ರಾಬ್ಲಮ್ಸ್. ಈ ಥರದ ಕಾಂಪಿಟೇಷನ್ ನೋಡ್ತೀವಿ. ಆದರೆ ಮೂಲಭೂತವಾಗಿ ಹೇಗೆ ಡೆವಲಪ್ ಆಯಿತು ಏನು ಅನ್ನೋದನ್ನು ಬರೆದಿರೋ ಪುಸ್ತಕಗಳು ಬಹಳ ಕಡಿಮೆ. ಅದು ಬರೆದಿದ್ರೂ ಯಾವುದೋ ಒಂದು ರೀಜನಲ್ ಲೋಕಲ್ ಇನ್ಫ್ಲೂಯೆನ್ಸ್ ದೃಷ್ಟಿಯಿಂದ ಆಗಿರುತ್ತೆ. ಅವಾಗ ಯುರೋಪಲ್ಲಿ ಮ್ಯಾಥಮೆಟಿಕ್ಸ್ ಹೇಗೆ ಡೆವಲಪ್ ಆಯಿತು, ಅಮೆರಿಕದಲ್ಲಿ ಹೇಗೆ ಡೆವಲಪ್ ಆಯಿತು, ರಷ್ಯಾದಲ್ಲಿ ಹೇಗೆ ಡೆವಲಪ್ ಆಯಿತು ಅಂತ ಕಾಂಟೆಕ್ಸ್ಚುಯಲಿ ಲೋಕಲೈಸ್ಡ್ ರೆಫರೆನ್ಸ್ ಬುಕ್ಸ್ ಇದೆಯೇ ವಿನಃ ಸ್ಕೂಲ್ ಲೆವೆಲಲ್ಲಿ ಇಷ್ಟು ಎಕ್ಸ್ಟೆನ್ಸಿವ್ ಆಗಿರೋ ಮ್ಯಾಥಮೆಟಿಕ್ಸ್ ರೆಫರೆನ್ಸ್ ಬುಕ್ಕು ಬಹುಶಃ ಇಲ್ಲ ಅಂತ ನನ್ನ ಅರಿವು. ಬರೆಯೋದಕ್ಕೂ ಪಾಠ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾನು ಪಾಠ ಮಾಡ್ತಾ ಇರ್ತೇನೆ, ಏನೋ ಒಂದು ತಪ್ಪಾಗೋಗುತ್ತೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬಿಟ್ಟೆ ಇದನ್ನು ಹೀಗೆ ಬರ್ತಿದ್ದೆ, ಅದು ತಪ್ಪು ನೋಡಿ ಹೀಗೆ ತಿದ್ಕೊಳ್ಳಿ ಅಂತ ಹೇಳ್ಬಿಡ್ಬೋದು. ಹುಡುಗರು ಅರ್ಥ ಮಾಡ್ಕೊತಾರೆ, ಅಯ್ಯೋ ಏನೋ ಮೇಷ್ಟ್ರು ಮಾಡ್ತಾರಿತ್ತೋ ಅರ್ಥ ಆಗಿರಲಿಲ್ವೋ, ಇವತ್ತು ಸರ್ ಮಾಡಿದ್ರಲ್ಲ ಇವ್ರು ಒಳ್ಳೆ ಮೇಷ್ಟ್ರು, ತಪ್ಪನ್ನ ಹಾಗೆ ಬಿಡಲಿಲ್ಲ ಅಂತ ಹೇಳಿ ಸಂತೋಷ ಪಡ್ತಿದ್ದಾರೆ. ಆದರೆ ಬರಿಬೇಕಾದ್ರೆ ಒಂದು ವಾಕ್ಯ ಬರೆದು ಪುಸ್ತಕ ಪ್ರಿಂಟಾಗಿ ಆಚೆಗೆ ಹೋದ್ಮೇಲೆ ಅದರಲ್ಲಿ ಒಂದು ತಪ್ಪಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ತಪ್ಪನ್ನು ಕಲಿತಾರೆ. ನಾವು ಸರಿಯಾಗಿ ಕಲಿಸದೆ ಹೋದ್ರೆ ಪರವಾಗಿಲ್ಲ, ತಪ್ಪು ಕಲಿಸೋಕೆ ನಮಗೆ ಎಲ್ಲೂ ರೈಟ್ಸ್ ಇಲ್ಲ. ವಿ ಹ್ಯಾವ್ ನೋ ರೈಟ್ ಟು ಟೀಚ್ ರಾಂಗ್ ಥಿಂಗ್. ಹಾಗಾಗಿ ಬರವಣಿಗೆ ಪ್ರಯತ್ನ ಮಾಡಿದಾಗಲ್ಲ ಇಸ್ ಸಮಥಿಂಗ್ ಬಿಯಾಂಡ್ ದಿ ಪಾಪ್ಯುಲರ್ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್. ಇವತ್ತಿನ ಪ್ರಪಂಚದಲ್ಲಿ ಅಂದರೆ ಈಗಿನ ಒಂದು ಕಡೆಯ ಲಾಸ್ಟ್ 3-4-5 ಇಯರ್ಸಿಂದ ಇಡೀ ವಿಶ್ವದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆ ಏನಪ್ಪ ಅಂದರೆ, ಯಾರನ್ನ ಕೇಳಿದ್ರು ಮೆಷಿನ್ ಲರ್ನಿಂಗು, ಡೇಟಾ ಅನಲಿಟಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಲ್ಟಿಮೇಟ್ ಗಾಡ್ ಸೀಮ್ಸ್ ಟು ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿಬಿಟ್ಟಿದೆ. ನೀನೇನು ಮಾಡ್ತೀಯ ಅಂತ ಕೇಳಬೇಕಾಗಿಲ್ಲ ಸ್ಟೂಡೆಂಟ್ಸ್ನ, ನಾನು ಏನು ಮಾಡ್ತೀನಿ ಸರ್ ಅಂತ ಎಲ್ಲ ಇರೋದು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬೆಳವಣಿಗೆ ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ. ಆ ವರ್ಡಲ್ಲೇ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಈಸ್ ನಾಟ್ ದಿ ಕೋರ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಲ್ಲ. ಅದು ಹ್ಯೂಮನ್ ಇಂಟೆಲಿಜೆನ್ಸ್ನ ಆಧರಿಸಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಒಂದು ಕಾಲದಲ್ಲಿ ನಮಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಾ, ನಾನು ಪುಸ್ತಕಕ್ಕೆ ಬಂದಿಲ್ಲ, ನಾನು ದಯವಿಟ್ಟು ಕ್ಷಮಿಸಿ ಬರ್ತೀನಿ, ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಒಂದು ಕಾಲದಲ್ಲಿ ಓದೋಕ್ಕೆ ಬರೆಯೋಕ್ಕೆ ಬರ್ದೇ ಹೋದರೆ ಇಲ್ಲಿಟ್ರೇಟ್ ಅಂತ ಇದ್ರು. ಇನ್ನು ಮುಂದೆ ಇಲ್ಲಿಟ್ರೇಟ್ ಅಂದರೆ ಯಾರು ಅಂದರೆ ಹೂ ಕೆನಾಟ್ ಯೂಸ್ ಟೂಲ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಮಾಡೋಕ್ಕೆ ಬರ್ದಿದ್ದವನು ಇಲ್ಲಿಟ್ರೇಟು, ಅದನ್ನು ಉಪಯೋಗಿಸೋಕೆ ಬಂದವನು ಲಿಟ್ರೇಟ್ ಆಗ್ತಾನೆ. ಅದು ಖಂಡಿತ ಸತ್ಯ. ಇದು ತುಂಬ ದೂರ ಇಲ್ಲ. ಇನ್ನೊಂದು 4-5 ವರ್ಷಕ್ಕೆ ನನ್ನಂಥವರು ಇಲ್ಲಿಟ್ರೇಟ್ಸ್ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪನೂ ಅನುಮಾನ ಇಲ್ಲ. ಅಷ್ಟು ಆವರಿಸ್ಕೊಂಡ್ಬಿಟ್ಟಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಅಲ್ಟಿಮೇಟ್ಲಿ? ಇಟ್ ಈಸ್ ಎನ್ ಎಲಿಮೆಂಟ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಬಟ್ ಇಂಟಗ್ರೇಟೆಡ್ ಅಕ್ರಾಸ್ ಲಾರ್ಜ್ ಡೇಟಾ. ಅಂದರೆ ಒಬ್ಬ ಡಾಕ್ಟ್ರು ಒಂದು 50 ಕೇಸ್ ಸ್ಟಡೀಸ್ ಡಾಕ್ಟರ್ ಇಟ್ಕೊಂಡು ಒಂದು ಟ್ರೀಟ್ಮೆಂಟ್ ತೀರ್ಮಾನ ಮಾಡಿದ್ರೆ 1 ಮಿಲಿಯನ್ ಕೇಸ್ ಸ್ಟಡೀಸ್ 10 ಮಿಲಿಯನ್ ಕೇಸ್ ಸ್ಟಡೀಸ್ನ ಹೇಳ್ಬಿಟ್ಟು ಒಬ್ಬ ಬುದ್ಧಿವಂತ ಡಾಕ್ಟ್ರಿಗಿಂತ ತೀಕ್ಷ್ಣವಾದ ಮತ್ತು ತುಂಬ ಅತಿ ಸೂಕ್ಷ್ಮವಾದ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಹಾಗಾಗಿ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಬೋತ್ ಡ್ಯಾಮೇಜ್ ಆರ್ ಇಟ್ ಕ್ಯಾನ್ ಡೂ ಗುಡ್. ಐದರ್ ವಿ ಬಿಕಮ್ ಸ್ಲೇವ್ಸ್ ಟು ಇಟ್ or we become masters to artificial intelligence. Those who become masters of artificial intelligence will have jobs.
ಆ್ಯಂಡ್ ದಿ ಅದರ್ಸ್ ವಿಲ್ ನಾಟ್ ಹ್ಯಾವ್. ಇದೆಲ್ಲ ಯಾಕೆ ಬಂತು? ಇದೆಲ್ಲದಕ್ಕೂ ಮೂಲಭೂತವಾಗಿ ಮ್ಯಾಥಮೆಟಿಕಲ್ ಲಾಜಿಕ್ ಇದೆ. ದಟ್ಸ್ ಅನ್ ಆರ್ಟಿಫಿಷಿಯಲ್ AI ಅಸಿಸ್ಟೆಂಟ್. ಅದಕ್ಕೆ ನಾನು ಏನು ಕೇಳಬೇಕು ಅನ್ನೋದು ಕಲಿಬೇಕಾದ್ರೆ ನನಗೆ ಲಾಜಿಕ್ ಬರಬೇಕು. ಆ ಲಾಜಿಕ್ ಬರೋದು ಮ್ಯಾಥಮೆಟಿಕ್ಸ್ ಇಲ್ಲ. ಹಾಗಾಗಿ ಇವರ ಕೆಲಸ ಇದೆಯಲ್ಲ, ಇದು ಅಧ್ಯಾಪಕರುಗಳು, ಮ್ಯಾಥಮೆಟಿಕ್ಸ್ನ ವಿದ್ಯಾರ್ಥಿಗಳು ಎಲ್ಲರೂ ನೋಡಿದ್ರೆ ಮೂಲಭೂತವಾಗಿ ಅವರಿಗೆ ಮ್ಯಾಥಮೆಟಿಕ್ಸ್ನ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಹಾಗಾಗಿ ಈ ಪುಸ್ತಕದ ರೆಲೆವೆನ್ಸ್ ಅಂದರೆ ಇಟ್ ಶೋಸ್ ದಿ ಇಂಪಾರ್ಟೆನ್ಸ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಇನ್ ದಿಸ್ ಸೆನ್ಸ್ ದಿಸ್ ಬುಕ್ ಈಸ್ ಎಕ್ಸ್ಟ್ರೀಮ್ಲಿ ರೆಲೆವೆಂಟ್ ಟುಡೇ ದ್ಯಾನ್ ಎವರ್ ಬಿಫೋರ್. ಶಂಕರ್ ಅವರ ಪುಸ್ತಕದಲ್ಲಿ 3 ಭಾಗ ಇದೆ, 3 ಪಾರ್ಟ್ಸ್ ಆ್ಯಂಡ್ 370 ಪೇಜಸ್ಗಳಿದೆ. ತುಂಬ ಜಾಸ್ತಿನೂ ಅಲ್ಲ. ಎಷ್ಟೊಂದು ಸರಿ ಮ್ಯಾಥಮೆಟಿಕ್ಸ್ ಬುಕ್ಸ್ ನಾವು ನೋಡಿದಾಗ, ಈಗ ಈ IIT ಈ ಪ್ರೋಗ್ರಾಮ್ಸು, ನೀಟು, ಈ ಥರ ಪುಸ್ತಕಗಳು ನೋಡಿಬಿಟ್ಟಾಗ 4,000, 5,000, 6,000 ಪೇಜ್ ಇರುತ್ತೆ. ಅದನ್ನ ಈ ಜನದಲ್ಲಿ ಓದಿ ಮುಗಿಸ್ತೀವ ಇಲ್ವಾ ಅಂತ ಅನ್ನೋದಕ್ಕೆ ಅಷ್ಟು ಭಯ ಆಗುತ್ತೆ. ಇದು ಹ್ಯಾಂಡಿಯಾಗಿದೆ, 370 ಪೇಜ್ ಇದೆ. ಮತ್ತು ತುಂಬ ಸುಲಭವಾಗಿ ಓದಿಸ್ಕೊಂಡು ಹೋಗುತ್ತೆ ಪುಸ್ತಕ. ಎಷ್ಟು ಸುಲಭವಾಗಿದೆ ಅಂದರೆ, ಪ್ರಾರಂಭದಲ್ಲಿ 4 ಮ್ಯಾಥಮೆಟಿಕಲ್ ಆಪರೇಷನ್ಸ್ ಏನಿದೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ದೀಸ್ ಆರ್ ದಿ 4 ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಅರ್ಥಮೆಟಿಕ್ ಅಂತ ಇಟ್ಕೊಂಡು ಅದನ್ನು ಎಷ್ಟು ಸುಲಭವಾಗಿ ತಂದಿದ್ದಾರೆ ಅಂದರೆ, ಎಲ್ರಿಗೂ 2+3 ಅಂದರೆ 5 ಹೇಳ್ತಾರೆ. ಬಟ್ ಅದರ ಸಿಂಬಲ್ಸಿಂದ ಹಿಡಿದು ಅದಕ್ಕೆ ಅರ್ಥ ಹೇಗೆ ಅಂತ ಹೇಳಿ, ಯಾವ ಬೇರೆ ಬೇರೆ ರೀತಿ ಹೇಗೆ ಬರಿತಾ ಇದ್ರು ಅನ್ನೋದು, ಹಿಸ್ಟ್ರಿಯಿಂದ ಹಿಡಿದು ಪ್ರತಿಯೊಂದನ್ನು ಶಂಕರ್ ಅವರ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ತಂದಿದ್ದಾರೆ. ಅಟ್ ದಿ ಬಿಗಿನಿಂಗ್ ಇಲಸ್ಟ್ರೇಷನ್ಸ್ ಫಾರ್ ಈಸಿ ಮಲ್ಟಿಪ್ಲಿಕೇಶನ್ನ ಹೇಗೆ ಸುಲಭವಾಗಿ ಮಾಡೋದಕ್ಕೆ ವಿಷುವಲ್ ಇಲಸ್ಟ್ರೇಷನ್ಸ್ ಕೊಟ್ಟಿದ್ದಾರೆ. ಇವಾಗ ಯಾವುದೋ ಒಂದು 5 ರೋಸ್ಗಳು, ಮೊದಲನೇ ರೋ, 2ನೇ ರೋ, 3ನೇ ರೋ, 4ನೇ ರೋ, 5ನೇ ರೋ, ಹೀಗೆ ರೋಗಳಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ. ಬಿಕಾಸ್ ಹ್ಯೂಮನ್ ಮೆಮರಿ ವರ್ಕ್ಸ್ ಆನ್ ಸ್ಟೋರಿಂಗ್ ಇಮೇಜಸ್ ಸ್ಟೋರ್ ಆಗೋದು ನಿಮ್ಮ ಬ್ರೈನಲ್ಲಿ. ಆ ಇಮೇಜಸ್ ಥ್ರೂ ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ಐ ಡೋಂಟ್ ಗೋ ಟು ದಟ್. ಬಟ್ ಆ ಇಮೇಜಸ್ ಇದ್ದಾಗ ಯಾವಾಗಲೂ ವಿಷುವಲ್ ಮೆಮರಿ ಈಸ್ ಮೋರ್ ಪವರ್ಫುಲ್ ದ್ಯಾನ್ ದಿ ಆಡಿಟರಿ ಸ್ಟೋರ್ಡ್ ಇನ್ಫಾರ್ಮೇಷನ್ ಆ್ಯಂಡ್ ಸೊ ಆನ್. ಹಾಗಾಗಿ ವಿಷುವಲ್ ಮೆಮರಿನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ದಿಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫೀಚರ್. ಬಿಕಾಸ್ ಬಹುತೇಕ ಬುಕ್ಗಳಲ್ಲಿ ಹಂಡ್ರೆಡ್ಸ್ ಆಫ್ ಪ್ರಾಬ್ಲಮ್ಸ್, 2x + 3y = 5x + 6y + 5, ಹಾಗಿದ್ರೆ x ಎಷ್ಟು, y ಎಷ್ಟು, y ಎಷ್ಟು, ಈ ಥರ ಲೆಕ್ಕಗಳಿರುತ್ತೆ. ಈ ವರ್ಬಲ್ ಪ್ರಾಬ್ಲಮ್ಸು ಮತ್ತು ಈ ವಿಷುವಲ್ ಇಮೇಜಸ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ನ ಕೊಟ್ಟಾಗ ಅರ್ಲಿ ಸ್ಟೇಜ್ ಆಫ್ ಮ್ಯಾಥಮೆಟಿಕ್ಸ್ ಲರ್ನಿಂಗಲ್ಲಿ ತುಂಬ ಸಹಕಾರಿ. ಅದು ಈ ಬುಕ್ಕಲ್ಲಿ ಆಗಿದೆ. ಇವರು ಇದಾದ ನಂತರ ಮೂವ್ಸ್ ಟು ದಿ ಆರಿಜಿನ್ ಆ್ಯಂಡ್ ಹಿಸ್ಟ್ರಿ ಆಫ್ ನಂಬರ್ಸ್. ಹೇಗೆ ಬಂತು ಈ ನಂಬರು? ಮೂಲಭೂತವಾಗಿ ಈ ಎಣಿಕೆ ಯಾವಾಗ ಶುರುವಾಯಿತು ಗೊತ್ತಿಲ್ಲ. ನೋ ಒನ್ ಸಿಂಗಲ್ ಪರ್ಸನ್ ಹ್ಯಾಸ್ ಇನ್ವೆಂಟೆಡ್ ದೀಸ್ ಥಿಂಗ್ಸ್. ಮನುಷ್ಯ ಬಹುಶಃ ಅವನ ಬೆರಳುಗಳನ್ನ ಗುರ್ತಿಟ್ಕೊಂಡು 1, 2 ಅಥವಾ ಏನಿರ್ಬೋದು, ಇಂಡಿಯನ್ ಇರ್ಬೋದು, ಅರಬ್ ಇರ್ಬೋದು, ಎಲ್ಲ ದೇಶಗಳಲ್ಲಿ ಇದು ಹೇಗೆ ಪ್ರಾರಂಭ ಆಗಿದೆ, ನಂಬರ್ಗಳನ್ನ ಹೇಗೆ ಬರಿತಾ ಇದ್ವು. ಈಗಿನಷ್ಟು ಸುಲಭವಾಗಿ ಆಗಲ್ಲ. ಏಕೆಂದರೆ ಆವಾಗ ಸಿಂಬಲ್ಗಳನ್ನ ಜ್ಞಾಪಕ ಇಟ್ಕೊಳ್ಳೋದು, ಸಿಂಬಲ್ಗಳು ಬರೆಯೋದು ಇಷ್ಟು ಸುಲಭವಾಗಿರಲಿಲ್ಲ. ಅದನ್ನೆಲ್ಲ ಸಿಂಬಲ್ನ ಬರೆಯೋದ್ರಿಂದ ಹಿಡಿದು ಅದನ್ನು ಜ್ಞಾಪಕ ಇಟ್ಕೊಂಡು ಉಪಯೋಗಿಸ್ಬೇಕಾದ್ರೆ ಆ ನಂಬರ್ಗಳನ್ನ ಬರೆಯೋದು ಎಷ್ಟು ಕಷ್ಟ ಇತ್ತು ಅನ್ನೋದು ಈಗ ಶಂಕರ್ ಕೃತಿಯನ್ನು ನೋಡಿದ್ರೆ ನಮಗೆ ಪರಿಚಯ ಆಗುತ್ತೆ. ಸುಮಾರು ಅವರು 16 ವಿವಿಧ ಸಿಂಬಲ್ಸು ಮತ್ತು ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ನಂಬರ್ಸ್ನ ಬ್ಯೂಟಿಫುಲ್ಲಾಗಿ ತಂದಿದ್ದಾರೆ. ಇದು ಸುಮಾರು ನನ್ನ ಪ್ರಕಾರ ಒಂದು ವರ್ಷ, 1.5 ವರ್ಷ ಸಂಶೋಧನೆ ಇದೊಂದಕ್ಕೆ ಆಗಿರುತ್ತೆ. ಎಲ್ಲೂ ಒಂದು ಕಡೆ ಇವತ್ತು ಸಿಗಲ್ಲ. ಎಲ್ಲೋ ಒಂದು ಕಡೆ ಸಿಗದೇ ಇದ್ದಂಥದ್ದನ್ನ ಸಂಗ್ರಹಿಸೋದು, ಅದರ ಅಥೆಂಟಿಸಿಟಿ ಚೆಕ್ ಮಾಡೋದು, ಅದನ್ನು ನಮಗೆ ಅರ್ಥವಾಗೋ ಥರ ಬರೆಯೋ ಕೆಲಸ ಬಹುಶಃ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನೊಂದು, ಅದಾದ ನಂತರ ಇವರು ಡೆಸಿಮಲ್ ಸಿಸ್ಟಮ್ಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಡೆಸಿಮಲ್ ಸಿಸ್ಟಮ್ ಅಂದರೆ ಹೇಗೆ ಬಂತು,
ಇವಾಗ ಡೆಸಿಮಲ್ ಸಿಸ್ಟಮ್ ಎಲ್ಲಿ ಹುಟ್ಟಿತು, ಬೇಸ್ 10 ಶುರುವಾಯಿತಾ, ಹೆಕ್ಸಾಡೆಸಿಮಲ್ಲ, ಬೈನರಿನ, ಈ ಎಲ್ಲ ದೃಷ್ಟಿಯಿಂದ ಎಲ್ಲ ನಂಬರ್ ಸಿಸ್ಟಮ್ಸ್ನು ತಂದ ಜೊತೆಗೆ ಹೌ ಟು ಅಂಡರ್ಸ್ಟ್ಯಾಂಡ್ ಡೆಸಿಮಲ್ ನಂಬರ್ಸ್ ಆ್ಯಂಡ್ ಆ ಡೆಸಿಮಲ್ ಸಿಸ್ಟಮಲ್ಲಿ ಇದ್ದಿದ್ದನ್ನ ಈಜಿಪ್ಷಿಯನ್ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡೋದು ಹೇಗೆ, ಈ ಥರ ತುಂಬ ಸೂಕ್ಷ್ಮವಾದ ಕೆಲಸವನ್ನು ಇವರು ಬಹಳ ಚೆನ್ನಾಗಿ ತಂದಿದ್ದಾರೆ. ಅಂದರೆ ಎಲ್ಲ ಉದಾಹರಣೆಗಳ ಮೂಲಕ ಇರೋದ್ರಿಂದ ಥಿಯರಿಟಿಕಲಾಗಿ ಸ್ಟೇಟ್ಮೆಂಟ್ಸ್ ಕೊಟ್ಟಿಲ್ಲ ಇವರು. ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ತಿರ್ಗಾ ಒದ್ದಾಡಬೇಕು. ಅವರು ಉದಾಹರಣೆ ಕೊಡ್ತಾರೆ, ಅದಾದ್ಮೇಲೆ ಸ್ಟೇಟ್ಮೆಂಟ್ ಮಾಡ್ತಾರೆ. ಒಬ್ಬ ಒಳ್ಳೆ ಟೀಚರ್ ಆದರೆ ಕ್ಲಾಸ್ ರೂಮಲ್ಲಿ ಫಸ್ಟು ಟೈಟ್ಲ್ ಬರೀಬಾರ್ದು. ಐ ಆಮ್ ಟೀಚಿಂಗ್ ನ್ಯೂಟನ್ಸ್ ಲಾಸ್ ಅಂದ್ರೆ ಅಯ್ಯೋ ಇದಾವುದು ನ್ಯೂಟನ್ಸ್ ಲಾಸ್ ಅಂತ ಅಲ್ಲೇ ಶುರುವಾಗುತ್ತೆ. ಒಂದು ಪರಿಸ್ಥಿತಿಯನ್ನು ಒಂದು ಉದಾಹರಣೆ ತಗೊಂಡು ಎಲ್ಲ ಹೇಳಿ ಇದೇ ಕಡೆ ನ್ಯೂಟನ್ ಕಂಡು ಹಿಡಿದು ಇದು ಸುಲಭ ನಿಮಗೆ ಗೊತ್ತಾಯ್ತಲ್ಲ ಅಂದರೆ ಆತ್ಮವಿಶ್ವಾಸ ಬರುತ್ತೆ. ಆ ಥರ ಆತ್ಮವಿಶ್ವಾಸ ಬರುವಂಥ ರೀತಿಯಲ್ಲಿ ಅವರು ಬರೆದಿದ್ದಾರೆ. ಇದು ತುಂಬ ಮುಖ್ಯವಾದ ವಿಷಯ. ಅದಾದಮೇಲೆ ಫ್ರ್ಯಾಕ್ಷನ್ಸ್ ಬಗ್ಗೆ ಯೂಶಲಿ ನೋಡಿ, ಡೆಸಿಮಲ್ಸಾರು ಕಷ್ಟಪಟ್ಟು ಹಾಗೋ ಮಾಡ್ತಾರೆ. ಫ್ರ್ಯಾಕ್ಷನ್ಸಿಗೆ ಬಂದರೆ ನನ್ನ ಅನುಭವದಲ್ಲಿ ಕಾಲೇಜಿಗೆ ಬಂದಿರ್ತಾರೆ, ಒಂದು ಫ್ರ್ಯಾಕ್ಷನ್ 2/3 ಜಾಸ್ತಿನ 4/5 ಜಾಸ್ತಿನ ಅಂದರೆ ತಕ್ಷಣ ಹೇಳೋದಕ್ಕೆ 90 ಜನಕ್ಕೆ ಆಗಲ್ಲ 100. ಇನ್ನು ನಾನು ಆಸ್ ಎ ಟೀಚರ್ ನಾನು ನೋಡಿರೋದು ಈ ದೊಡ್ಡ ನಂಬರ್ನ ಚಿಕ್ಕ ನಂಬರಿಂದ ಡಿವೈಡ್ ಮಾಡಿ ಇಟ್ಬಿಡ್ತಾರೆ. ನ್ಯೂಮರೇಟರ್ ಆಗಲಿ ಡಿನಾಮಿನೇಟರ್ ಆಗಲಿ ಅದೇನು ಪರವಾಗಿಲ್ಲ. ಡಿವೈಡ್ ದಿ ಬಿಗರ್ ನಂಬರ್ ಬೈ ಸ್ಮಾಲರ್ ನಂಬರ್, ಈಸಿ ಅದು. ಸ್ಮಾಲರ್ ನಂಬರ್ನ ಬಿಗರ್ ನಂಬರಿಂದ ಡಿವೈಡ್ ಮಾಡೋದು ಕಷ್ಟ. ಅದು ಯಾವ್ದು ದೊಡ್ಡದು ಅದನ್ನು ಚಿಕ್ಕದಿಂದ ಡಿವೈಡ್ ಮಾಡಿಡೋದು. ಯಾಕೆಂದರೆ ಯಾವುದೋ ಒಂದು 10 ಹಣ್ಣಿದ್ರೆ 2 ಭಾಗ ಮಾಡೋದು 5 ಬರುತ್ತೆ, ಈಸಿ ನಮಗೆ. ಆ ಥರ ಲಾಜಿಕ್ ವಿಜುವಲ್ ಎಕ್ಸ್ಪೀರಿಯನ್ಸಿಂದ ಬಂದಿರುತ್ತೆ. ಸೊ ಒಂದನ್ನು 2 ಭಾಗ ಮಾಡೋದ್ರೆ ಕಷ್ಟ, ಒಂದೊಂದು 3 ಭಾಗ ಮಾಡೋದು ಇನ್ನೂ ಕಷ್ಟ. ಹಾಗಾಗಿ ಯೂಶಲಿ ಫ್ರ್ಯಾಕ್ಷನ್ಸು ಎಲ್ಲರೂ ಕಷ್ಟಪಡ್ತಾರೆ. ಹೈಸ್ಕೂಲಲ್ಲ, ಕಾಲೇಜ್ ಲೆವೆಲಲ್ಲಿ ಫ್ರ್ಯಾಕ್ಷನ್ಸ್ ಡಿಫಿಕಲ್ಟ್. ಅಂದರೆ ಇವಾಗ ಅದೆಲ್ಲ ಹೊರಟೋಗಿದೆ. ಯಾಕಂದರೆ ಇದು ಕ್ಯಾಲ್ಕುಲೇಟರ್ ಇರ್ತಲ್ಲ, ಯಾರಿಗೂ ಟೇಬಲ್ಸ್ ಬರಬೇಕಾಗಿಲ್ಲ ಈಗ. ಯಾಕೆ ಬೇಕು ಅದು? ಹಾಗಾಗಿ ನಮ್ಮ ಕಾಗ್ನಿಟಿವ್ ಎಬಿಲಿಟೀಸ್ ಏನಾಗ್ತಿದೆ ಅಂತ ಎಲ್ರಿಗೂ ಗೊತ್ತು. ಸೊ ಈ ಥರದ ಕೆಲಸ ಮಾಡಿರೋದ್ರಿಂದ ಈ ಪುಸ್ತಕವನ್ನು ಟೀಚರ್ಸ್ ಅಳವಡಿಸ್ಕೊಂಡಿದ್ದೇ ಆದರೆ ಮಕ್ಕಳಿಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಂಡ್ ಪರ್ಸೆಪ್ಷನ್ ಆಫ್ ವಾಟ್ ಯು ಕಾಲ್ ಎಸ್ ಅಬ್ಸ್ಟ್ರಾಕ್ಟ್ ಟು ಟ್ಯಾಂಜಿಬಲ್. ಇವಾಗ ಮಕ್ಕಳ ಕಲಿಕೆ ಸುಮಾರು 14-15 ವರ್ಷದವರೆಗೆ ಆಗೋದು ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಇದೆ. ಟಚ್ ಮಾಡಬೇಕು, ಫೀಲ್ ಮಾಡಬೇಕು, ಪುಷ್ ಮಾಡಬೇಕು, ಇದು ಗಟ್ಟಿ, ಇದು ಸಾಫ್ಟು, ಇದು ಈ ಬಣ್ಣ. ನಮ್ಮ ಮಾಂಟೆಸರಿನಲ್ಲಿ ಹೇಳ್ಕೊಡೋ ಮೆಥಡ್ ಟಿಪಿಕಲಿ ಅದೇನೆ. ಅಂದರೆ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ಸಿಂದಲೇ ಎಲ್ಲ ಕಲಿಕೆ ಆಗೋದು. ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಇಲ್ಲದೇ ನಮ್ಮ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಸಾಧಾರಣವಾಗಿ ಶಾಲೆಗಳಲ್ಲಿ ಆಗ್ತಿರೋದು ಅಬ್ಸ್ಟ್ರಾಕ್ಷನ್. 1+1 ಅಂದರೆ ಒಂದು ಮಗು ಏನರ್ಥ ಆಗುತ್ತೆ? 1 ಅಂದರೆ ಏನು? ಅದೊಂದು ಸೌಂಡು, ಪ್ಲಸ್ ಅಂದರೆ ಇನ್ನೊಂದು ಸೌಂಡು, ತಿರ್ಗಾ 1 ಅನ್ನೋದು ಒಂದು ಸೌಂಡು, ಅದು 2 ಅನ್ನೋದು ಒಂದು ಸೌಂಡು. ಇದರ ಭೌತಿಕವಾದ ಅನುಭವ ಹೇಗಾಗುತ್ತೆ ಮಕ್ಕಳಿಗೆ? ಹಾಗಾಗಿ ಇವರು ಕೊಟ್ಟಿರೋ ವಿಜುವಲ್ ಇಲಸ್ಟ್ರೇಷನ್ಸ್ ದೃಷ್ಟಿಯಿಂದ ನೋಡಿದಾಗ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ನ ಸ್ವಲ್ಪ ಮಟ್ಟಿಗೆ ವಿಜುವಲ್ ಎಕ್ಸ್ಪೀರಿಯನ್ಸಸ್ಸಿಂದ ಆಗುತ್ತೆ, ಅಬ್ಸ್ಟ್ರಾಕ್ಷನ್ ಕಡಿಮೆ ಆಗುತ್ತೆ. ಇದನ್ನು ಟೀಚರ್ಸ್ನ ಅಳವಡಿಸ್ಕೊಂಡಿದ್ದೇ ಆದ ಪಕ್ಷದಲ್ಲಿ ಖಂಡಿತ ಮಕ್ಕಳ ಕಲಿಕೆ ಹೆಚ್ಚು ಮೀನಿಂಗ್ಫುಲ್ ಆಗಿರುತ್ತೆ. ಈ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಮಕ್ಕಳಿಗೆ ಸರಿಯಾಗಿ ಕೊಡದೆ ಹೋದರೆ ಇಮ್ಯಾಜಿನೇಷನ್ ಬರಲ್ಲ. ಅಬ್ಸ್ಟ್ರಾಕ್ಷನ್ ಅಂದಾಗ ಇಮ್ಯಾಜಿನೇಷನ್ ಬೇಕು. ಆ ಇಮ್ಯಾಜಿನೇಷನ್ ಬರಬೇಕಾದ್ರೆ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಗೊತ್ತಿರಬೇಕು. ಇವಾಗ 1 ಡೈಮೆನ್ಷನಲ್ ಮೋಷನ್ ಅಂತೀವಿ, ಅರ್ಥ ಆಗುತ್ತೆ ಮಕ್ಕಳಿಗೆ. ಯಾಕೆಂದರೆ ಒಂದು ಇರುವೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಅದೇ ದಾರಿಯಲ್ಲಿ ಹೋಗ್ತಾಯಿದ್ರೆ 1 ಡೈಮೆನ್ಷನಲ್ ಮೋಷನ್ ಅಂತೀವಿ. ಒಂದು ಪೇಜ್ ಮೇಲೆ, ಪೇಪರ್ ಮೇಲೆ ಒಂದು ಇರುವೆ ಎಲ್ಲ ಕಡೆ ಓಡಾಡ್ತಾ ಇದ್ದರೆ ಅದಕ್ಕೆ ಎಕ್ಸ್ ಕೋಆರ್ಡಿನೇಟು, ವೈ ಕೋಆರ್ಡಿನೇಟ್ ಬೇಕು, 2 ಡೈಮೆನ್ಷನ್ಸ್ ಅಂತೀವಿ. ಇಲ್ಲೆಲ್ಲ ಒಂದು ಜಾಗದಲ್ಲಿ ಚಿಟ್ಟೆ ಹಾಕ್ತಾ ಇದ್ದರೆ ಒಂದು ಎಕ್ಸು, ವೈ, ಝೆಡ್. 4 ಡೈಮೆನ್ಷನ್ ಅಂದರೆ ನಮ್ಗೆ ಆಗಲೇ ತಲೆಬಿಟ್ಟು. ಯಾಕೆಂದರೆ ನಮ್ಮ ಪರ್ಸೆಪ್ಷನ್ ಅಂದರೆ 3 ಡೈಮೆನ್ಷನ್ಸ್. ಮ್ಯಾಥಮೆಟಿಕ್ಸ್ ಮೆನ್ಸ್ಟ್ರುಗಳು ಕನ್ಸಿಡರ್ N ಡೈಮೆನ್ಷನಲ್ ಸ್ಪೇಸ್ ಅಂತ ಬಂದುಬಿಟ್ಟಾರೆ ಆರಾಮಕ್ಕೆ. ನನಗೆ 1, 2, 3 ಸರಿಯಾಗಿ ಅರ್ಥ ಆಗದೆ ಹೋದರೆ N ಡೈಮೆನ್ಷನಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಇಮ್ಯಾಜಿನೇಷನ್ ಬಿಲ್ಡ್ ಆಗೋದೆಲ್ಲ ಸ್ಕೂಲ್ ಲೆವೆಲ್ನಲ್ಲಿ ಎಷ್ಟು ಸ್ಪಷ್ಟವಾಗಿ ನಾವು ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಕೊಡ್ತೀವಿ ಅಷ್ಟು ಆ ದಿಕ್ಕಿನಲ್ಲಿ ಇವರ ಇಲಸ್ಟ್ರೇಷನ್ಸು ತುಂಬ ಯೂಸ್ಫುಲ್ ಆಗಿದೆ ಅನ್ನೋದನ್ನು ನಾನು ಮತ್ತೆ ಹೇಳೋ ಥರ ಆಗ್ತಾಯಿದೆ. ಅದಾದ ನಂತರ ಮ್ಯಾಥಮೆಟಿಕ್ಸ್ ಅಂದರೆ ಅಯ್ಯೋ ಕಬ್ಬಿಣದ ಕಡಲೆ ಜೊತೆಗೆ
ತುಂಬ ಕಷ್ಟ, ಬೋರ್ ಹಿಡಿಯುತ್ತೆ, 100 ಲೆಕ್ಕ 200 ಲೆಕ್ಕ ಇರುತ್ತೆ, ಯಾರು ಮಾಡ್ತಾರೆ ಇಷ್ಟೊಂದು ಲೆಕ್ಕ ಅಂತ. ಅದಕ್ಕೆ ಅವರು ಮಾತಾಡುವಾಗ ಹೇಳಿದ್ರು ವಿನೋದ ಗಣಿತ ಅಂತ, ಮ್ಯಾಜಿಕ್ ಸ್ಕ್ವೇರ್ಸ್ ಇರ್ಬೋದು, ನಂಬರ್ ಪ್ಯಾಟರ್ನ್ಸ್ ಇರ್ಬೋದು, ಸಾಕಷ್ಟು ಕೊಟ್ಟಿದ್ದಾರೆ. ಇದು 9ನೇ ಮಗ್ಗಿ ನೋಡಿ, 9 9s ಎಷ್ಟು? 81. 8 + 1 ನೋಡಿ ಎಷ್ಟಾಯಿತು? 9 ಬಂತು. 9 2s 18. ಯಾವ ಕಡೆಯಿಂದಲೂ ಬೇಡ. 9 1s 9, 9 2s 18, 1 and 8 ತಿರ್ಗಾ 9 ಬರುತ್ತೆ. 9 3s 27, 2 + 7 is 9 again. ಈ ಥರ ಮ್ಯಾಥಮೆಟಿಕ್ಸಲ್ಲಿ ತುಂಬ ಸುಂದರವಾದ ಪ್ರಕಾರಗಳಿದೆ. ಆ ಥರದಲ್ಲಿ ಶಂಕರ್ ಹುಡುಕಿ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ, ಸಾಕಷ್ಟು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ದಟ್ ಪಾರ್ಟ್ ಇಸ್ ವೆರಿ ವೆರಿ ಎಕ್ಸಾಕ್ಟಿವ್, ತುಂಬ ಚೆನ್ನಾಗಿದೆ. ಮತ್ತು ಇವಾಗಿನ ನಮ್ಮ ನ್ಯೂರಲ್ ನೆಟ್ವರ್ಕ್ಗಳು ಚೆನ್ನಾಗಿ ಕನೆಕ್ಟ್ ಆಗಬೇಕು, ಮೆಮೊರಿ ಇಂಪ್ರೂವ್ ಆಗಬೇಕು ಅಂದರೆ ಇನ್ಕ್ಲೂಡಿಂಗ್ ಡಿಮೆನ್ಷಿಯಾ ಅರ್ಲಿ ಸ್ಟೇಜಸಲ್ಲಿರೋದು, ಲಾಸ್ ಆಫ್ ಮೆಮೊರಿನವರಿಗೆ ಎಕ್ಸಸೈಸಸ್ ಮಾಡ್ತಾರೆ, ಮ್ಯಾಜಿಕ್ ಸ್ಕ್ವೇರ್ಸ್ ಮಾಡಿ, ಸುಡೋಕು ಮಾಡಿ, ಈ ಥರದ್ದೆಲ್ಲ ಹೇಳ್ತಾರೆ. ಅಂದರೆ ಮ್ಯಾಥಮೆಟಿಕ್ಸ್ ಅಂದರೆ ಬರೀ ಎಕ್ಸಾಮಿನೇಷನಿಗೆ ಬರೆದು ಏನೋ ಮಾರ್ಕ್ಸ್ ತಗೊಳ್ಳೋವಂಥ ಒಂದು ಸಬ್ಜೆಕ್ಟ್ ಅಲ್ಲ. ನಮ್ಮ ಜೀವನದ ಬದುಕಿನಲ್ಲಿ ಉದ್ದಕ್ಕೂ ಬೇಕಾದ ಥರ ಪ್ರಯೋಜನ ಆಗೋದಿಲ್ಲ ಅನ್ನೋದಕ್ಕೆ ಈ ಮ್ಯಾಜಿಕ್ ಸ್ಕ್ವೇರ್ಸು ಎಲ್ಲ ತುಂಬ ಬ್ಯೂಟಿಫುಲ್ ಎಕ್ಸಾಂಪಲ್ಸು. ಒಳ್ಳೆಯ ಸಾಕಷ್ಟು ನಂಬರ್ನಲ್ಲಿ ಮ್ಯಾಜಿಕ್ ಸ್ಕ್ವೇರ್ಸು ಎಲ್ಲ ಕೊಟ್ಟಿದ್ದಾರೆ. ಅದನ್ನು ತಾವು ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಅಂತ ಕಲಿಬೋದು ಈ ಪುಸ್ತಕದ ಅಭ್ಯಾಸ ಮಾಡೋದರಿಂದ. ಕಡೆಯಲ್ಲಿ ನಾವು ಯಾವುದೇ ಕಲಿತ್ರೂ ಇಟ್ ಗೋಸ್ ಇನ್ ಟು ಫ್ಲೋಟಿಂಗ್ ಮೆಮರಿ, ಆಮೇಲೆ ಪರ್ಮನೆಂಟ್ ಮೆಮರಿಗೆ ಹೋಗಬೇಕು. ರಿಕಾಲ್ ಮಾಡಿದಾಗ ಕರೆಕ್ಟ್ ಅಡ್ರೆಸ್ ಲೊಕೇಶನ್ ಗೊತ್ತಾಗಬೇಕು, ಯು ಶುಡ್ ಬಿ ಏಬಲ್ ಟು ರಿಕಾಲ್. ಅದಕ್ಕೋಸ್ಕರ ಎಕ್ಸಸೈಸಸ್ ಅನ್ನೋದು ಸಾಧಾರಣ ಏನೇ ಕಲಿತರೂ ಅದಾದಮೇಲೆ ಅದನ್ನು ಅಭ್ಯಾಸಕ್ಕೋಸ್ಕರ ಒಂದಷ್ಟು ಎಕ್ಸಸೈಸಸ್ ಬೇಕು, ಅದನ್ನು ಹಾಕಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಇದು ಒಂದು ಸಂಪೂರ್ಣವಾದ ಕಾರ್ಯ. ಅಂದರೆ ಕಾನ್ಸೆಪ್ಟು ಹಿಸ್ಟ್ರಿಯಿಂದ ಹಿಡಿದು ಅದರ ಬೆಳವಣಿಗೆಯಿಂದ ಹಿಡಿದು ಕಲಿಯೋದು ಹೇಗೆ ಅಂತ ಹಿಡಿದು ಅದರಲ್ಲಿ ಆನಂದ ಪಡೆಯೋದು ಹೇಗೆ ಅಂತ ಹೇಳಿ ಕಡೆಗೆ ನೋಡಿ ನೀವು ಇದನ್ನು ಏನು ಕಲ್ತಿದ್ದೀರೋ ಅದನ್ನು ನಿಮ್ಮಲ್ಲಿ ಭದ್ರವಾಗಿ ಉಳಿಲಿ ಅಂತ ಎಕ್ಸಸೈಸ್ ಹಾಕಿ ಒಂದು ಎ ಕಂಪ್ಲೀಟ್ ಬುಕ್ ಇನ್ ಇಟ್ ಸೆಲ್ಫ್, ನಾಟ್ ಫಾರ್ ಜಸ್ಟ್ ಸ್ಟೂಡೆಂಟ್ಸ್ ಟು ಗೆಟ್ ಮಾರ್ಕ್ಸ್. ಇಟ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಟು ಲವ್ ಆ್ಯಂಡ್ ಎಂಜಾಯ್ ಆ್ಯಂಡ್ ಗೆಟ್ ಕಾನ್ಫಿಡೆನ್ಸ್ ಇನ್ ಮ್ಯಾಥ್ಸ್. ಇಟ್ ಎನೇಬಲ್ಸ್ ಅ ಗುಡ್ ಟೀಚರ್ to make mathematics classes interesting. And also if someone doesn't know the history of how something developed, ತುಂಬ ನೀರಸವಾಗಿರುತ್ತೆ. ಆ ಹಿಸ್ಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಪುಸ್ತಕ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಮ್ಯಾಥಮೆಟಿಕ್ಸ್ ಓದಿ ಆನಂದಿಸ್ತಕ್ಕಂಥ ಸಾಮಾನ್ಯ ಶ್ರೀಸಾಮಾನ್ಯರಿಗೆ ಎಲ್ರಿಗೂ ಪ್ರಯೋಜನ ಆಗುತ್ತೆ. ಈ ಕೃತಿಗೆ ಅವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ನಾವು ಎಷ್ಟು ಮಾತು ಹೇಳಿದ್ರು ಅದು ಕಡಿಮೆ. ನಮ್ಮೆಲ್ಲರಿಗೂ ಒಂದು ಹೇಳೋ ಒಂದು ಅವಕಾಶ ಸಿಕ್ಕಿದೆ. ಅವರಿಗೆ ಭಗವಂತ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು, ಹೀಗೆ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿಗೆ ಅವರು ಸಮಾಜಕ್ಕೆ ಅವರ ಇಷ್ಟ ದೇವತೆಯಾದ ಮ್ಯಾಥಮೆಟಿಕ್ಸ್ ಸೇವೆಯನ್ನು ಮಾಡೋ ಅವಕಾಶ ಸಿಗಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.